ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನದ ಹೋರಿಯನ್ನು ಮಲ್ಲಯ್ಯ ಪೂಜಾರಿ ಮಾರಾಟ ಮಾಡಿದ್ದು ಸತ್ಯವಾಗಿದ್ರೂ ಸಹ ಮಾನ್ವಿ ತಹಶೀಲ್ದಾರ್ ಜಗದೀಶ್ ಚೌರಾ ಅವರು ಪೂಜಾರಿ ವಿರುದ್ಧ ಪ್ರಕರಣ ದಾಖಲಿಸದೆ ಮೌನ ತಾಳಿರುವುದು ಪ್ರಕರಣ ಮುಚ್ಚಿಹಾಕಲು ಮುಂದಾಗಿದ್ದಾರಾ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರಮಾನ್ವಿ ಯಲ್ಲಮ್ಮ ದೇವಸ್ಥಾನಕ್ಕೆ ಭಕ್ತರು ಹೋರಿಯನ್ನ ಹರಕೆಯ ರೂಪದಲ್ಲಿ ಬಿಟ್ಟಿದ್ದರು. ಆದರೆ ಮಲ್ಲಯ್ಯ ಪೂಜಾರಿ ಸರ್ಕಾರದ ಅನುಮತಿ ಪಡೆಯದೆ ಅಕ್ರಮವಾಗಿ ಮಾರಾಟ ಮಾಡಿ 19,000 ಜೇಬಿಗೆ ಹಾಕಿಕೊಂಡಿದ್ದಾನೆ. ಹೋರಿ ಪ್ರಕರಣ ಮಾಧ್ಯಮಗಳಲ್ಲಿ ಬಿತ್ತರವಾದರೂ ಸಹ ಮಾನ್ವಿ ತಹಶೀಲ್ದಾರ್ ಜಗದೀಶ್ ಚೌರಾ, ಕಂದಾಯ ನಿರೀಕ್ಷಕ ಚರಣ್ ಸಿಂಗ್, ಗ್ರಾಮ ಲೆಕ್ಕಾಧಿಕಾರಿ ಸಿಂಧು ಇವರೆಲ್ಲರೂ ಸೇರಿ ಲಂಚ ತಿಂದು ಪ್ರಕರಣ ಮುಚ್ಚಿ ಹಾಕಲು ಮುಂದಾಗಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ನೀರಮಾನ್ವಿ ಗ್ರಾಮಸ್ಥರ ಆರೋಪವಾಗಿದೆ. ನಾವು ತಹಶೀಲ್ದಾರ್ ಅವರಿಗೆ ನಮ್ಮಲ್ಲಿ ದೇವಸ್ಥಾನದ ಒಂದು ಹೋರಿ ಒಂದು ಕಸಾಯಿಖಾನೆ ಮಾಡೋದ್ರ ಬಗ್ಗೆ ನಾವು 18ರಂದು ಅವರಿಗೆಲ್ಲ ಅರ್ಜಿ ಕೊಟ್ಟಿದ್ವಿ, ದೂರು ಕೊಟ್ಟಿದ್ವಿ. ಅದನ್ನು ಒಂದ್ಸಲ ದೇವಸ್ಥಾನಕ್ಕೆ ಬಂದವರು ಬೇರೆ ಊರಿನ ಬಿಟ್ಟು ತೋರಿಸಿದ್ರನ್ನ ಆ ಕೊಟ್ಟಂತ ಬ್ರೋಕರ್ ಅಲ್ಲ ಅಂತ ಹೇಳಿದ್ರು, ಎಲ್ಲ ಅಂತ ಹೇಳಿದ್ರು. ಇವತ್ತಿಗೆ ಒಂದು 15-20 ದಿನ ಆದ್ರೂ ಅವ್ರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕೆ ಕಾರಣಕರ್ತರಾದ RI, VA, ಸೆಕ್ಷನ್ ಕ್ಲರ್ಕು ಯಾರು ನಾವು ಇಷ್ಟೆಲ್ಲ ನಿಮ್ಮಲ್ಲಿ ಮೀಡಿಯಾದಲ್ಲಿ ಬಂದು ಪೇಪರಲ್ಲಿ ಬಂದು ತಹಶೀಲ್ದಾರ್ ಅವರಿಗೆ ಕಿಂಚಿತ್ತು ಅದ್ರ ಬಗ್ಗೆ ಏನು ಪರಿಣಾಮ ಇಲ್ಲ. ನಾವೆಲ್ಲ ಇಷ್ಟೆಲ್ಲ ಹೇಳಿದ್ರು ಸರಿ ಅವ್ರು ಇವತ್ತು ನಮ್ಗೆ ನಿನ್ನೆನೇ ಹೇಳಿದಾರೆ ನೈಟು, ಇಲ್ಲ ನಾಳೆ ಬರ್ತೀವಿ, ನಾಳೆ ಬಂದು ಇದು ಮಾಡೋದು ಅಂತ ಹೇಳಿದ್ರು. ನಮಗೆ ಹಿಂದೂ ಧಾರ್ಮಿಕ ದತ್ತಿ ಮತ್ತು ಇಲಾಖೆ ಪ್ರಕಾರ ಯಾವುದೇ ಏನು ಕಾನೂನು ಐತಿ ಅದ್ರ ಪ್ರಕಾರ ಆಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದು ಹೇಳಾಕಿತ್ತು. ನಾವು ಯಾವನ್ ತಪ್ಪಿಸ್ತಾನ ಯಾವನೇ ಇರಲ್ಲ ಅವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದು ಹೇಳಾಕಿದ್ವಿ. ಅದ್ರ ಬಗ್ಗೆ ನಾವು ಅರ್ಜಿ ಕೊಡ್ಬೇಕು, ಅದ್ರ ಬಗ್ಗೆ ಯಾವುದು RI ಕ್ರಮ ತಗೊಂಡಿಲ್ಲ, VA ಇಲ್ಲ, ತಹಶೀಲ್ದಾರ್ ಇಲ್ಲ. ನಾವು ಡಿಸಿಷನ್ಗೆ ಹೋದ್ರೆ ಬ್ಯಾಟ್ರಿ ನಾನು ಬಗೆಹರಿಸ್ತಂತ ಇಲ್ಲ ತಹಶೀಲ್ದಾರ್ ಮಗಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ನನ್ನ ಹೆಸರು ಜೆ ಗೋಪಾಲ್ ನಾಯಕ್ ಅಂತೇಳಿ ನೀರಮಾನ್ವಿ ಕಾಂಗ್ರೆಸ್ ಮುಖಂಡರು. ನಾವು ಹೇಳೋದೇನೆಂದರೆ 18ನೇ ತಾರೀಕಿಗೆ ತಹಶೀಲ್ದಾರ್ ಸಾಹೇಬ್ಗೆ ನಾವೆಲ್ಲ ಹೋಗಿ ಈಗ ಓರಿ ನಮ್ದು ಹಿಂಗೆಲ್ಲ ಹೋಗ್ಯದ ಯಲ್ಲಮ್ಮ ದೇವಸ್ಥಾನಕ್ಕೆ ಬಿಟ್ಟಂಥ ಊರಿನ ಕಸಾಯಿಖಾನೆ ಕೊಟ್ಟಾನಂತೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ನಾನು ನನ್ನ ಸೋದರರು ಇಲ್ಲೆಲ್ಲ ಊರಿನವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ. ಇವತ್ತಿಗೂ ಅದ್ರ ಬಗ್ಗೆ ನಾವು ಏನಾನ ಕೇಳೋಕ್ಕೆ ಹೋದರೆ ಇವತ್ತು ನಾಳೆ ಕ್ರಮ ಜರುಗಿಸ್ತಂತೆ. ಇವತ್ತಿಗೆ RI ಆಗಲಿ, ತಹಶೀಲ್ದಾರ್ ಆಗಲಿ, VA ಆಗಲಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತಿಗೆ ಯಾರು ಬಂದು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಯಾಕಂದರೆ ಇಲ್ಲಿ ಏನಾಗಿಬಿಟ್ಟದಂತಂದರೆ ಏನನ್ನ ಹೇಳ್ದಪ್ಪ ಅಂದರೆ ಇವರು ಎಲ್ಲ ಪೂಜಾರಿ ಅವರು ಲಂಚ ಕೊಟ್ಟಾರ ಅಂತ ಹೇಳ್ತಾರೆ ಎಲ್ಲ ಇಲಾಖೆದವ್ರಿಗೆ. ಅದ್ರ ಸಂಬಂಧ ಈಗಾಗಲೇ 20 ದಿನ ಆಯ್ತು ನಾವು ಕೊಟ್ಟು, ಇಷ್ಟೊತ್ತಿಗೆ ಕ್ರಮ ಜರುಗಿಸಬೇಕು. ಇವರು ದುಡ್ಡು ತಿನ್ನ ಸಲುವಾಗಿ ಕ್ರಮ ಜರುಗಿಸಿಲ್ಲ. ಯಾರು ದುಡ್ಡು ತಿಂದರು ಸರ್? ತಹಶೀಲ್ದಾರು, RI ಎಲ್ಲ ಇವು ಒಟ್ಟ ಇಲಾಖೆದವರೆಲ್ಲ ತಿಂದಾರ ನೋಡ್ರಿ. ಯಾರಿದ್ದಾರೆ ಸರ್? VA ಸಿಂಗ್ ಅಂತೇಳಿ ಆ ಅಮ್ಮ ಮೊನ್ನೆ ಬಂದಾಳ. RI ತಿಂದನ್ರಿ ಇದ್ರಾಗ. ಯಾರು ಸರ್? ಚರಣ್ ಸಿಂಗ್ ಅಂತೇಳಿ. ಇಲ್ಲೆಲ್ಲ ಹೇಳ್ತಾರ್ರಿ, ನಾವಂತೂ ನೋಡಿಲ್ಲ, ತಹಶೀಲ್ದಾರ್ ಸಾಹೇಬ್ರಿಗೂ ಕೊಟ್ಟಾರ ಅಂತ ಹೇಳ್ತಾರೆ. ಯಾರು ಕೊಟ್ಟಿದ್ದಾರೆ? ಪೂಜಾರಿ ಅವ್ರು ಕೊಟ್ಟಾರ ಅಂತ ಹೇಳ್ತಾರೆ. ಯಾರು ಸರ್ ಪೂಜಾರಿ? 3 ಅಣ್ಣ ತಮ್ಮರು, ಮಲ್ಲಯ್ಯ ಪೂಜಾರಿ, ಶಿವಪ್ಪ ಪೂಜಾರಿ, ಇನ್ನೊಬ್ಬ ಅವ್ರ ಚೀಲ ಇನ್ನೊಬ್ಬನ ಇದ್ದಾನ್ರಿ, ಅವನೊಬ್ಬನು ಕೊಟ್ಟಾರ ಅಂತ ಹೇಳ್ತಾರೆ. ಅಲ್ಲ ಸರ್, ಈ ರೀತಿ ದುಡ್ಡು ತಗೊಂಡು ಪ್ರಕರಣ ನೋಡ್ರಿ ಸರ್, ಈ ಪ್ರಕರಣ ಒಂದು 4-5 ದಿನದಾಗೆ ಅವರು ಪ್ರಕರಣ ಒಟ್ಟ ಕೇಸ್ ದಾಖಲೆ ಮಾಡಬೇಕು. ಇಷ್ಟು ಡಿಲೇ ಆಗಕ್ಕಾಗ್ತದೆ ಅಂದ್ರೆ ಇದಕ್ಕೆ ಲಂಚನೇ ಕಾರಣ. ಅಂದ್ರೆ ತಿಂದವರು ತಹಶೀಲ್ದಾರ್ ಶಾಮೀಲಾಗಿದ್ದಾರೆ ಅಂದ್ರೆ ಎಲ್ಲ ಅಧಿಕಾರಿಗಳೆಲ್ಲ ಶಾಮೀಲಾಗಿದ್ದಾರೆ ಇದ್ರ. ಅಲ್ಲ, ಶಾಮೀಲಾಗಿದ್ದಾರೆ ಮತ್ತೆ ಡಿಲೇ ಯಾಕೆ ಮಾಡಕತ್ತಾರ? ಡಿಲೇ ಮಾಡಕತ್ತಾರ, ದುಡ್ಡು ತಿಂದಾರ ಡಿಲೇ ಮಾಡಕತ್ತಾರ. ಮತ್ತೆ ಹೆಂಗ್ ಸರ್ ಈ ರೀತಿ ದೇವಿ ಓರೇನು ಈ ರೀತಿ ಮಾಡಿದ್ರೆ ಹೆಂಗ್ ಸರ್? ಇಲ್ಲ ರೀ, ದೇವಿ ಅವರಿಗೆ ಸಂಬಂಧ ಇಲ್ಲ. ಅವ್ರಿಗೇನೈತೆ ಅಂದ್ರೆ ಒಟ್ಟು ದುಡ್ಡು ಬೇಕು, ಇಷ್ಟೇ. ಯಾರಿಗೆ ಸರ್? ಈ ಪೂಜಾರಿ ಅವರಿಗೆ ದುಡ್ಡು ಬೇಕು. ಅವ್ರಿಗೆ ದುಡ್ಡು ಬೇಕಾದ್ರೆ ಏನಾದ್ರು ಮಾಡ್ತಾರೆ. ಮತ್ತೆ ಹೆಂಗ್ ಸರ್ ಅದು ಈ ರೀತಿ? ನೋಡ್ರಿ, ಇಷ್ಟು ಮೀಡಿಯಾದಲ್ಲಿ ಈಗ ವಾರದಿಂದ ಓಡಾಡಕತ್ತದ, ಅವ್ರಿಗೆ ಸಂಬಂಧ ಇಲ್ಲ. ಕಾಲ್ ಹಾಕೊಂಡು ಕುಂದಿರ್ತಾರೆ ನೋಡ್ರಿ, ಆ ನಮ್ಮಲ್ಲಿ ಕುಂತಾರ. ಅಲ್ಲ ಸರ್, ಈ ರೀತಿ ದುರಾಡಳಿತ ಅಂದ್ರೆ ಹೆಂಗ ಸರ್? ಕೇಳೋರಿಲ್ಲ ಸರ್. ಸರ್ಕಾರ ಏನ್ ಮಾಡ್ತಾರೆ? ಸರ್ಕಾರ ಎಲ್ಲ ನಮ್ದೇ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಅಭಾವ ಒಟ್ಟ ನಾವೇ ಕೊಂಡ್ಕೊಂತೀವಿ ನಮ್ದೇ ಅಂತ ಹೇಳ್ತಾರೆ ನೋಡಿ ಸರ್. ಅಂದ್ರೆ ಸರ್ಕಾರ ಕೂಡ ಲಂಚ ಕೊಡ್ತಾರ ಸರ್? ಸರ್ಕಾರಕ್ಕೂ ಲಂಚ ಕೊಡ್ತಾರೆ ನೋಡಿ. ಮತ್ತೆ ಈಗಾದ್ರೆ ಹೆಂಗ ಸರ್ ಭಕ್ತರ ಪರಿಸ್ಥಿತಿ? ಏನ್ ಮಾಡ್ಬೇಕ್ರಿ ನೋಡ್ರಿ, ಶೌಚಾಲಯ ಬಗ್ಗೆ ಹೇಳಿದ್ವಿ, ಇಲ್ಲೊಂದು ಅನೈತಿಕ ಚಟುವಟಿಕೆ ನಡೆದು ಅದ್ರ ಬಗ್ಗೆ ಹೇಳಿದ್ವಿ. ಇದ್ರ ಬಗ್ಗೆ ಯಾರು ಗಮನ ಕೊಟ್ಟಿಲ್ಲ ನೋಡ್ರಿ ಇವರಿಗೆ.